ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಿಫ್ಟಿ 50 ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದೆ. ಆ ಒಂದು ರಿಕವರಿಗೆ ಕಾರಣ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ಇರುತ್ತೆ, ಎಂಡ್ವರೆಗೂ ನೋಡಿ. ಫಸ್ಟ್ ನಮ್ಮ ಮಾರ್ಕೆಟ್ ಫಾಲ್ ಆಗಕ್ಕೆ ಏನು ರೀಸನ್ ಅಂತ ತಿಳ್ಕೊಂಬೋಣ. ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ನಡೀತಾ ಇದೆಯಲ್ಲ, ಅದು ನಿಮಗೆ ಗೊತ್ತೇ ಇದೆ. ಅದ್ರ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಈ ಒಂದು ಮಾರ್ಕೆಟ್ ಫಾಲ್ಗೆ. ಇನ್ನೊಂದು ಬಂದ್ಬಿಟ್ಟು ಐ ಟಿ ಸೆಕ್ಟರ್ ಆಲ್ಮೋಸ್ಟ್ ಇವತ್ತೆಲ್ಲ ಕಂಪನಿಗಳು ಕೂಡ ಡೌನ್ ಆಗಿದೆ. ಯಾಕಂತಂದ್ರೆ ಆಕ್ಸೆಂಚರ್ ಅವರು ಈ ಒಂದು ಐ.ಟಿ ಕಂಪನಿ ತನ್ನ ಕ್ವಾರ್ಟರ್ ರಿಸಲ್ಟ್ ಎಲ್ಲ ರಿಲೀಸ್ ಮಾಡಿದೆ. ಇದರಿಂದಾಗಿ ಇಂಡಿಯಾದಲ್ಲಿರುವಂತಹ ಐ.ಟಿ ಸೆಕ್ಟರ್ಗಳು ಹತ್ತತ್ರ 3% ಎಲ್ಲ ಡೌನ್ ಆಗಿರುವಂತದ್ದು. ಇದರ ಒಂದು ಡೌನ್ ಫಾಲ್ ಎಲ್ಲ ನೋಡಬಹುದು. ಒಂದೇ ದಿನದಲ್ಲಿ 6% ಎಲ್ಲ ಡೌನ್ ಆಗಿತ್ತು. ಈ ಒಂದು ರೀಸನ್ಗೋಸ್ಕರ ನಮ್ಮ ಒಂದು ಐ.ಟಿ ಸೆಕ್ಟರ್ ಎಲ್ಲ 3% ಡೌನ್ ಆಗಿ ಮಾರ್ಕೆಟ್ ಅನ್ನ ಒಂದು ಗತಿಗೆ ತಂದಿರುವಂತದ್ದು. ಇನ್ನು ಮಾರ್ಕೆಟ್ ಡೌನ್ ಅಲ್ಲಿ ಕೂಡ ಕೆಲವೊಂದು ಸ್ಟಾಕ್ಗಳೆಲ್ಲ ಪಾಸಿಟಿವ್ ಅಲ್ಲಿ ಕಂಡು ಬಂದು, ಅದರಲ್ಲಿ ಒಂದೇದು ಬಂದ್ಬಿಟ್ಟು ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತೇಳಿ. ಯಾಕಪ್ಪ ಈ ಒಂದು ಕಂಪನಿ ಪಾಸಿಟಿವ್ ಅಲ್ಲಿ ಕಾಣಿಸ್ತು ಅಂತಂದ್ರೆ, ಈ ಒಂದು ಕಂಪನಿಗೆ ಹತ್ತತ್ರ 585 ಕ್ರೋರ್ಸ್ ಎಲ್ಲ ಆರ್ಡರ್ ಸಿಕ್ಕಿರುವಂತದ್ದು ಡಿಫೆನ್ಸ್ ಸೆಕ್ಟರ್ ಇಂದ. ಅದಕ್ಕೋಸ್ಕರ ಈ ಒಂದು ಕಂಪನಿ ಇವತ್ತು 3% ಎಲ್ಲ ರೈಸ್ ಆಗಿರುವಂತದ್ದು, 13 ಪಾಯಿಂಟ್ಸ್ ಎಲ್ಲ ಆಡ್ ಆಗಿದೆ. ಸೆಕೆಂಡ್ ಸ್ಟಾಕ್ ಬಂದ್ಬಿಟ್ಟು ಬಜ್ವೆಲ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತೇಳಿ. ಇದು ಬಂದ್ಬಿಟ್ಟು ಒಂದು ವಿದ್ಯುತ್ ಕಂಪನಿ ಆಗಿರುತ್ತೆ. ಇದಕ್ಕೆ 400 ಕ್ರೋರ್ ಆರ್ಡರ್ ಎಲ್ಲ ಸಿಕ್ಕಿರುವಂತದ್ದು. ಅದಕ್ಕೋಸ್ಕರ ಇದು ಅಪ್ಪರ್ ಸರ್ಕ್ಯೂಟ್ ಆಗಿರುವಂತದ್ದು. 5% ಎಲ್ಲ ಅಪ್ ಆಗಿದೆ ಇವತ್ತು ಒಂದಿನಕ್ಕೆ, 10 ಪಾಯಿಂಟ್ಸ್ ಎಲ್ಲ ಆಡ್ ಆಗಿರುವಂತದ್ದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಹ್ಯಾವೆಲ್ಸ್. ಈ ಕಂಪನಿ ಮತ್ತು ರಿಲಯನ್ಸ್ ಕಂಪನಿ 4-5 ದಿನದಿಂದ ಸುದ್ದಿಯಲ್ಲಿ ಐತೆ. ಯಾಕಂತಂದ್ರೆ ವರ್ಲ್ಫುಲ್ ಐತಲ್ಲ, ಆ ಒಂದು ಕಂಪನಿಯನ್ನ ಈ ಎರಡು ಕಂಪನಿಗಳು ಬೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿನ ನೋಡ್ಬೋದು ಅಂತಂದ್ರೆ 1% ಎಲ್ಲ ಅಪ್ ಅಲ್ಲಿರುವಂಥದ್ದು, 28 ಪಾಯಿಂಟ್ಸ್ ಎಲ್ಲ ಆಡ್ ಆಗಿದೆ. ಬಟ್ 5 ದಿವಸದಲ್ಲಿ ನೋಡಬಹುದು ಸೇಮ್ ಅದೇ ಪಾಯಿಂಟ್ ಅಲ್ಲಿ ಬಂದು ನಿಂತಿರುವಂಥದ್ದು. ಯಾವುದೇ ರೀತಿ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ. ಲಾಸ್ಟ್ ಏನು ಕ್ಲೋಸ್ ಆಗಿತ್ತು ಸೇಮ್ ಅದೇ ಒಂದು ಪೊಸಿಷನ್ ಅಲ್ಲಿ ನಿಂತಿರುವಂಥದ್ದು. ಇನ್ನು ಇವತ್ತು ಐ.ಟಿ ಕಂಪನಿ ಎಲ್ಲ ಸ್ಟಾಕ್ಗಳು ಕೂಡ ಬಿದ್ದಿರುವಂಥದ್ದು. ಇನ್ಫೋಸಿಸ್ 3% ಎಲ್ಲ ಬಿದ್ದಿದೆ, ಮತ್ತೆ ವಿಪ್ರೋ ಎಲ್ಲ ಬಿದ್ದಿರುವಂಥದ್ದು. ಅದಾದ್ಮೇಲೆ TCS, ಟೆಕ್ ಮಹೇಂದ್ರ ಎಲ್ಲ ಕಂಪನಿಗಳು ಕೂಡ ಡೌನ್ ಆಗಿರುವಂಥದ್ದು. ಇದರಿಂದಾಗಿ ನಿಫ್ಟಿ 50ಯಲ್ಲಿ ತುಂಬಾನೇ ಡೌನ್ ಎಲ್ಲ ಕಂಡು ಬಂದಿದೆ, ಮತ್ತು ಕೆಲವೊಂದು ಸ್ಟಾಕ್ಗಳು ಅವನ್ನ ರಿಕವರಿ ಕೂಡ ಮಾಡಿರುವಂಥದ್ದು. ಇನ್ನು ಸೆನ್ಸೆಕ್ಸ್ ಅಲ್ಲಿ ಕೂಡ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಮಟ್ಟಿಗೆ ರಿಕವರಿ ಕಂಡಿದೆ. ಇಲ್ಲೂ ಕೂಡ ಕೆಲವೊಂದು ಸ್ಟಾಕ್ಗಳೆಲ್ಲ ಸ್ವಲ್ಪ ಇನ್ಕ್ರೀಸ್ ಆಗಿ ಈ ಒಂದು ಪೊಸಿಷನ್ಗೆ ತಗೊಂಡ್ಬಂದಿರುವಂಥದ್ದು. ಇವತ್ತಿನ ಡೌನ್ ಫಾಲ್ ಅನ್ನು ಸ್ವಲ್ಪ ಮೇಲೆ ಎತ್ತಿರುವಂಥದ್ದು. ವಿಡಿಯೋ ಇದೇ ಥರ ಬೇಕಾದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.